ದಾಳಿಯಲ್ಲಿ ನವೀನ್ ಲಕ್ಸು ಒಂದೊಳ್ಳೆ ಟ್ಯಾಕಲ್ ಮೂಲಕ ಖಾತೆಯನ್ನು ಆರಂಭಿಸಿಕೊಂಡಿರುವಂತಹ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್. ಈ ಪಂದ್ಯದಲ್ಲಿ ಈ ಬಾರಿ ಮಂಜು ಅವರಿಂದ ಅಡ್ವಾನ್ಸ್ ಟ್ಯಾಕಲ್. ದಾಳಿಯಲ್ಲಿ ಗರುಡ ವಾರಿಯರ್ಸ್ ತಂಡದ ಸುಮಂತ. ತೀರ್ಪುಗಾರರ ತೀರ್ಮಾನಕ್ಕೆ ದಯವಿಟ್ಟು ಆಟಗಾರರು ಬದ್ಧರಾಗಿರಬೇಕು. ದಾಳಿಯಲ್ಲಿ ಸುಮಂತ ಗೋಲ್ಮಾರ್ನಳ್ಳಿ ಮೂಲದ ಆಟಗಾರ ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆಗೆ ಆಗಬೇಕಾಗಿ ಪ್ರಯತ್ನ. ಬಾರಿ ಯಾವುದೇ ಅಂತಿಲ್ಲದ ನೆಮ್ಮದಿಗೆ ವಾಪಸ್ ಆಗಿದ್ದಾರೆ. ಇದೀಗ ದಾಳಿಯಲ್ಲಿ ಹಿತೈಷ್ ಮಡಿ 5 ರಾಜಕೀಯ ಹುಡುಗ. ರೈಟ್ ಕಾರ್ನರ್ ಭಾಗದಲ್ಲಿ ಕಿರಣ್ ಗುಡ್ಡಪ್ಪ, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಯಶು ಅಮಾಸೆ. ಅವರು ಏನಾದರೂ 4 ಟ್ಯಾಕಲ್ ಪಾಯಿಂಟ್ ಅನ್ನು ಪಡ್ಕೊಂಡ್ರೆ ಕೂಡಲುಕುಪ್ಪೆ ಶಶಾಂಕ್ ಅವ್ರ ಕಡೆಯಿಂದ 500 ರೂಪಾಯಿ ಬಹುಮಾನ ಇದೆ. ಈ ಒಂದು ಕದಂಬ ಕಪ್ನ ಪ್ರೋ ಕಬಡ್ಡಿ ಲೀಗ್ನ ಯಾವುದಾದ್ರೂ ಪಂದ್ಯಗಳು ಮಿಸ್ ಆಗಿದ್ರೆ ಕರ್ನಾಟಕ ಸ್ಪೋರ್ಟ್ಸ್ 000 ಯೂಟ್ಯೂಬ್ ಚಾನಲ್ನಲ್ಲಿ ತಾವುಗಳು ಮತ್ತೆ ನೋಡ್ಬೋದು. ಹಾಗೆ ಈಗಲೂ ಸಹ ಲೈವ್ ಸ್ಟ್ರೀಮಿಂಗ್ ಅನ್ನು ನೀಡ್ತಾ ಇದ್ದಾರೆ. ಸುದರ್ಶನ್ ಗೌಡರವರು ಮೈಸೂರು ವಿಶ್ವವಿದ್ಯಾಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ಮೈಸೂರು ವಿಶ್ವವಿದ್ಯಾಲಯ ಕಬಡ್ಡಿ ತಂಡಕ್ಕೆ ಕಂಚಿನ ಪದಕವನ್ನು ಸೌತ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ತಂದುಕೊಟ್ಟಂತಹ ಒಬ್ಬ ಹೆಮ್ಮೆಯ ಸುದರ್ಶನ್ ಗೌಡ. ಕಿರಣ್ ಗುಡ್ಡಪ್ಪ ವಾಡ ಕ್ಯಾಚ್. ಆರೋಗ್ಯ ಇಲಾಖೆ ಒಂದೊಳ್ಳೆ ಟ್ಯಾಕಲ್. ಕಾಟನ್ ಬೇಕಾ ಸಂಜಯ್? ಏನ್ ಬೇಕು ಹೇಳು? ಕಾಟನ್ ಅಂತ ಹೇಳ್ಕೊಂಡು ಈ ಕಬಡ್ಡಿ ಪಂದ್ಯಾವಳಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಕೆನ್ನಾಡು ಗ್ರಾಮಸ್ಥರಿಗೆ, ಊರ ಯಜಮಾನರುಗಳಿಗೆ ಹಾಗೂ ಕಬಡ್ಡಿ ಪ್ರೋತ್ಸಾಹಕರಿಗೆ, ದಾನಿಗಳಿಗೆ, ವಿಶೇಷವಾಗಿ ಕದಂಬ ಯುವಕ ಬಳಗದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಇದು ಯಶಸ್ವಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಸಹಕಾರ ಹಾಗೆ 8 ತಂಡಗಳ ಫ್ರಾಂಚೈಸಿ ವಹಿಸಿಕೊಂಡಂಥ ಮಾಲೀಕರಿಗೂ ಸಹ ತಾವುಗಳು ಸಹ ಅತ್ಯಂತ ತಾಳ್ಮೆಯಿಂದ ಈ ಒಂದು ಕಬಡ್ಡಿ ಪಂದ್ಯಾವಳಿ ಯಶಸ್ಸಿಗೆ ಸಹಕರಿಸಿದ್ದಾರೆ. 8 ತಂಡಗಳಲ್ಲಿ ಕೇವಲ 4 ತಂಡಗಳಿಗೆ ಮಾತ್ರ ಇಲ್ಲಿ ಬಹುಮಾನ ಲಭಿಸಿದರೆ 4 ತಂಡಗಳಿಗೆ ಭಾಗವಹಿಸಿದವೆ ಎನ್ನುವಂತಹ ತೃಪ್ತಿ. ಲೆಫ್ಟ್ ಕಾರ್ನರ್ ಭಾಗದಿಂದ ನವೀನ್ ಲಕ್ಸು ಅದ್ಭುತವಾದಂತಹ ಒಂದು ಆಂಕಲ್ ಹೋಲ್ಡ್. 3-1 ಪಂದ್ಯ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡದ ಪರವಾಗಿ. ದಾಳಿಯಲ್ಲಿ ಗರುಡ ವಾರಿಯರ್ಸ್ ತಂಡದ ಮಾಧ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಚುರುಕಿನ ಪಾದಗಳ ಚಲನೆಯೊಂದಿಗೆ 7 ಆಟಗಾರ ನಡುವೆ
4-1. ಧಾಡಿಯಲ್ಲಿ ಆದರ್ಶ ಎಂಟಿ ರಾಟೊಂದಿಗೆ ವಾಪಸ್ಸಾಗಿದ್ದಾರೆ ಮತ್ತು ಧಾಡಿಯಲ್ಲಿ ಗರುಡ ವಾರಿಯರ್ಸ್ ತಂಡದ ಮಾದ ಲೆಫ್ಟ್ ರೈಡರ್ ಚುರುಕಿನ ಪಾದಗಳ ಚೆಲ್ಲೊಂದಿಗೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ನವೀನ್ ಲಕ್ಸು, ಲೆಫ್ಟ್ ಕವರ್ ಭಾಗದಲ್ಲಿ ಮಂಜು, ರೈಟ್ ಕಾರ್ನರ್ ಭಾಗದಲ್ಲಿ ಭರತ. ಒಂದೊಳ್ಳೆ ಕಿಕ್ ಪಾಯಿಂಟ್ ಮೂಲಕ ಇಲ್ಲಿ ಭರತ್ ಅವರನ್ನು ಔಟ್ಕೊಳ್ಳಲು ಯಶಸ್ವಿಯಾಗಿ 4-2. ಸಾಕಷ್ಟು ವೇಗದ ದಾಳಿಯಾಗುತ್ತೆ. ಬಾರಿ ಮಡಿಯವರನ್ನ ಬಳಸಲು ಯಶಸ್ಸಾಗ್ತಾ ಇದ್ದಾರೆ. ಗರುಡ ವಾರಿಯರ್ಸ್ ತಂಡ ಸುಮಂತ್ 4-3. 1 ಅಂಕದ ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್. ದಾಳಿಯಲ್ಲಿ ಆದರ್ಶ, ಸುಮಂತ್ ಅವರಿಂದ ಮಿಸ್ಟೇಕ್. ಬೇಡವಾದಂತಹ ಒಂದು ಟ್ಯಾಕಲ್ಗೆ ಮುಂದಾಗಿದ್ದಾರೆ. 5-3. 2 ಅಂಕದ ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್. ಬೋನಸ್ ಅಂಕದ ಸೆಟ್ ಪ್ರಾಪ್ತ ಆದ. ಐದು 4. 1 ಅಂಕದ ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್. ದಾಳಿಯಲ್ಲಿ ನವೀನ್ ಲಕ್ಸು, ಐದು 4. ಗರುಡ ವಾರಿಯರ್ಸ್ ರೇವು ಮಾವ ಅವರು ಗ್ರೌಂಡ್ ಒಳಗಡೆ ಬಂದ್ರೆ ವಿಶೇಷ ಬಹುಮಾನಗಳಿದೆ. 5-4. 1 ಅಂಕದ ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್. ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯ ಅವರ ಸಾರಥ್ಯದಲ್ಲಿ ಅದ್ದೂರಿಯಾದಂತಹ ಪ್ರೊ ಕಬಡ್ಡಿ ಲೀಗ್ ಪಂದ್ಯಾವಳಿ. ಸಂಜಯ್
ಕಾಟಿ ಅವರ ಅದೃಷ್ಟ ಅಂದ್ರೆ ಅದೃಷ್ಟದಪ್ಪ. ಸಂಜಯ್ ಕಾಟಿ, ಲಕ್ ಅಂದ್ರೆ ನಿಮ್ದೆ. ನಮ್ಮ ಕೆನ್ನಡಿನ ಯುವ ಪ್ರತಿಭೆ ನಾಳೆ ಲ್ಯಾಬ್ ಎಕ್ಸಾಮ್ ಇದ್ರು ಕಬಡ್ಡಿ ಪಂದ್ಯಾಳಿಗೋಸ್ಕರ ಹಗಲಿರುಳು ಶ್ರಮಿಸಿರುವಂತ ಮೋನಿ ಅವರಿಗೂ ಸಹ ಧನ್ಯವಾದ. ಏನು ಮಾಡುವಿಲ್ಲವೇ ಮಾಡಿ ದಾಳಿಯಲ್ಲಿ ಆದರ್ಶ ಅಂಕವನ್ನು ಪಡೆಯಬೇಕೆಂದು ಒತ್ತಡ ಬಾರಿ ಆ ಮಾಸೆ ವಾಡ ಬ್ಯಾಕ್ವರ್ಡ್ ಲೆಫ್ಟ್ ಕಾರ್ನ್ ಭಾಗದಿಂದ ಒಂದು ಒಳ್ಳೆ ಟ್ಯಾಕಲ್. ದಾಳಿಗಾರರಿಗೆ ಒಂದು ಬೋನಸ್ ಲಭಿಸುತ್ತದೆ. ಎಸ್, ನಮ್ಮ ಕೆನ್ನಾಡಿನ ಬಿಗ್ ಬಾಸ್ ವಿನ್ನರ್ ಆಗಿರುವಂತ ಮಂಜು ಅಲಿಯಾಸ್ ತಿಮ್ಮ ಅವರ ಫೋಟೋ ಅಲ್ಲಿ LED ಮೇಲೆ ಬರ್ತಾ ಇದೆ. ಕೆನ್ನಾಡು ಬಿಗ್ ಬಾಸ್ ಸೀಸನ್ 1 ವಿನ್ನರ್. ಅದ್ಭುತವಾದಂಥ ಟ್ಯಾಕಲ್. ಟಚ್ ಇದು ಕ್ರಾಸ್ ಆಗಿಲ್ಲ, ಅಲ್ಲಿ ಕಂಪ್ಲೀಟ್ ಆಗಿ ಕ್ರಾಸ್ ಆಗ್ಬೇಕಾಗುತ್ತೆ. ರೇವಮಾವ್ ಅವರ ಲೈನ್ ಕಂಪ್ಲೀಟ್ ಆಗಿ ಕ್ರಾಸ್ ಆಗ್ಬೇಕು. ದಯವಿಟ್ಟು ಬನ್ನಿ. ಹಿತೇಶ್ 7-6ರಲ್ಲಿ ಪಂದ್ಯ, 1 ಅಂಕದ ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್. ದಾಳಿಯಲ್ಲಿ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡದ ಲಕ್ಸು. ಇದೀಗ ದಾಳಿಯಲ್ಲಿ ಸ್ಥಳೀಯ ಪ್ರತಿಭೆ ಕೆನ್ನಾಳಿನ ಆಟಗಾರ ಹನುಮ ಆಟದಿಗೆ ವಾಪಸ್ಸಾದ್ರು. ಮಾಡು ಇಲ್ಲವೇ ಮಡಿ ರಾಡ್ನಲ್ಲಿ ಹಿತೇಶ್ ಮಡಿ ಅದ್ಭುತವಾದಂಥ ಎಸ್ಕೇಪ್. ಅಲ್ಪ ವಿರಾಮದ ಕಾರ್ಯಕ್ರಮ ತೆಗೆದುಕೊಂಡಿದ್ದಾರೆ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್. ಈ ಒಂದು ಕಬಡ್ಡಿ ಪಂದ್ಯಾವಳಿ ವೀಕ್ಷಣೆಯಲ್ಲಿ ವಾಲಿಬಾಲ್ ಹೆಸರಾಂತ ಆಟಗಾರರಾಗಿರುವಂತಹ ಸಂಜಯ್ ಲೊಡ್ಡೆ ಅವರಿಗೂ ಸಹ ಕದಂಬ ಯುವಕರ ಬಳಗದ ಪರವಾಗಿ ಆತ್ಮೀಯವಾದ ಸ್ವಾಗತ ಬಯಸ್ತಾ ಇದ್ದೇವೆ. ಮಾಡು ಇಲ್ಲವೇ ಮಡಿ ಡಿಸೈಡ್ ರಾಡ್ನಲ್ಲಿ ಮಾದ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ. ಬಾರಿ ರೈಟ್ ಇನ್ ಜಾಗದಲ್ಲಿದ್ದಂಥ ಆದರ್ಶ ಅವರಿಂದ ಅದ್ಭುತವಾದಂಥ ಆಂಕಲ್ ಹೋಲ್ಡ್. ಇದು ಬೋನಸ್ ಸಂಖ್ಯೆಯಲ್ಲಿ ದಾಳಿಗಾರರಿಗೆ ಲಭಿಸ್ತಾ ಇದೆ.
ಸೇಫ್ ರೈಡ್ ಮಾಡ್ಕೊಂಡು ಹೋಗಿದಾರ. ಸೂಪರ್ ಟೈಕಲ್. ದಾಳಿಯಲ್ಲಿ ಸುಮಂತ ಪೃಥ್ವಿ ಕುಂಡಾ ಅವರನ್ನ ಅಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಔಟ್ ಮಾಡಲು ಯಶಸ್ವಿಯಾದರು. ಪ್ರೇಕ್ಷಕರ ಸ್ಕೋರ್ ಬೋರ್ಡ್ ಅನ್ನು ಗಮನಿಸಿ 10-10 ಮತ್ತೊಂದು ಇತಿಹಾಸ ಸೃಷ್ಟಿಯಾಗುವಂತ ಎಲ್ಲ ಸಾಧ್ಯತೆ ಇದೆ. ಹಿತೇಶ್ ಮಡಿ ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ಗೆ ಲಗ್ಗೆ ಇಡ್ಲಿಕ್ಕಿದೆ. ಈಗಾಗಲೇ 1 ಅಂಕದ ರೋಚಕ ಜಯವನ್ನು ಸಾಧಿಸಿಕೊಂಡಂತ ವೈಎಫ್ಐ ಸನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ವಿರುದ್ಧ ಈ 2 ತಂಡಗಳಲ್ಲಿ ಯಾವ ತಂಡ ವಿಜಯಿಸಲಾಗುತ್ತೋ ಆ ತಂಡ ಫೈನಲ್ ನಲ್ಲಿ ಸೆಣಸಾಟವನ್ನು ನಡೆಸಿಕೊಳ್ಬೇಕಾಗುತ್ತೆ. ಅದ್ಭುತವಾದಂತಹ ಎಸ್ಕೇಪ್ ನಿಧಾರಿ ಸಂಜಯ್ ಪ್ಯಾರಿ ಅವರಿಂದ ಒಂದು ಮಿಸ್ಟೇಕ್. ಗರುಡ ವಾರಿಯರ್ಸ್ ತಂಡಕ್ಕೆ ಡೂ ಆರ್ ಡೈ. ಹನ್ನೊಂದು ರೇವು ಮಾವರಿಗೆ ಕುತ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಒಂದ್ ಕಡೆ ನಿಂತ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಗ್ರೌಂಡ್ ಒಳಕ್ಕೂ ಬರಕ್ಕಾಗ್ತಾ ಇಲ್ಲ, ಟೈಮ್ ಬೇರೆ ಆಗ್ತಾ ಇದೆ. ರೇವು ಮಾವ ಎಲ್ಲ ಕ್ಲೋಸ್ ಆಗಿದೆ. ದಾಳಿಯಲ್ಲಿ ಹಿತೇಶ್ ಮಡಿ, ಇದೇ ಪಕ್ಕದ ಕ್ಯಾಪ್ನಲ್ಲಿ ಗ್ರಾಮದ ಆಟಗಾರ ಡಾಕ್ಟರ್ ಸೂರಜ್ ರೇವಣ್ಣ, ಫ್ಲೇಮಿಂಗ್ ಈಗಲ್ಸ್ ತಂಡದ ಒಬ್ಬ ಪ್ರಮುಖ ದಾಳಿಗಾರನಾಗಿ ಕಾಣಿಸಿಕೊಳ್ತಾ ಇದ್ದಾನೆ. ಸಮಬಲ ಹೋರಾಟದೊಂದಿಗೆ ಪ್ರಥಮಾರ್ಧದ ಮುಖ್ಯವಾಗಿದೆ. ಪ್ರೇಕ್ಷಕರೇ, ಇದಿನ್ನು ಮೊದಲ ಅಧ್ಯಾಯ. ಗರುಡ ವಾರಿಯರ್ಸ್ ಅಭಿಮಾನಿಗಳು ಎಲ್ಲರೂ ನೀವು ಸೇರೆತ್ಕೊಂಡು ಬಂದ್ರೆ ಹೆಂಗೆ? ಈ ತರ ಹಿಂಸೆ ಕೊಟ್ರೆ
ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡದ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಬಂದ ಆದಿ ಹಾಲೆಂಡರ್ ಗಮನಕ್ಕೆ ತಾವು ಗ್ರೌಂಡ್ ಒಳಗಡೆ ಬಂದು 1 ಪಾಯಿಂಟ್ ಅನ್ನು ಪಡ್ಕೊಂಡು ಬಂದ್ರೆ ಅವರ ಅಣ್ಣ ಪ್ರಸನ್ನ ಅವರ ಕಡೆಯಿಂದ 1,000 ರೂಪಾಯಿಗಳ ಬಹುಮಾನ ಇದೆ. ಹಾಫ್ ಟೈಮ್ ಸ್ಕೋರ್ 11 ಈಚ್. ವಿಚಾರದ ಪಂದ್ಯ ಇದೀಗ ಆರಂಭವಾಗ್ತಾ ಇದೆ. ಪ್ರಥಮ ದಾಳಿಯನ್ನು ಆರಂಭಿಸಿಕೊಳ್ತಾ ಇದ್ದಾನೆ ಹಿತೇಶ್ ಮಡಿ, ಒಬ್ಬ ಯುವ ದಾಳಿಗಾರ. 5 ಆಟಕ್ಕೆ ನಡುವೆ ಬೋನಸ್ ಇಲ್ಲದ ಸಂದರ್ಭ. ನಮ್ಮ ಗರುಡ ವಾರಿಯರ್ಸ್ ನ ಸಪೋರ್ಟರ್ಸ್ ನೋಡಿ, ರೆಫ್ರಿಗಳು ಬಂದ್ರೆ ಹೆಂಗ್ ಓಡಾಡೋದಿಲ್ಲ. ಆಫೀಸರ್ ಟೈಮ್ ತಗೊಳ್ಳಿ ಸರ್, ಆಮೇಲೆ ಸುಮ್ಮನೆ ರಿಸ್ಕ್ ಬೇಡ. ದಯವಿಟ್ಟು ಯಾರು ಅನ್ನತ ಭಾವಿಸ್ಬೇಡಿ. ಇಲ್ಲಿ ಓಡಾಡೋದಕ್ಕಾದ್ರೆ ಒಂದು ಸ್ವಲ್ಪ ಗ್ಯಾಪ್ ಬಿಡಬೇಕು. ನವೀನ್ ಟಿಲ್ಲರ್ ಅವರೇ, ನೀವು ಸಹ ರಾಷ್ಟ್ರೀಯ ಕಬಡ್ಡಿ ಆಟಗಾರರು. ಸಾಮಣ್ಣ, ಇಲ್ಲಿ ಕೂರಿಸಿದ್ರೆ ಹೆಂಗೆ? ರೇವಮ್ಮ, ನೀವೇ ಹೇಳಿ ಒಂದು ಸ್ವಲ್ಪ ಬುದ್ಧಿ. ಹಿರಿಕಲ್ಲು ಮತ್ತೆ ದಾಳಿಯಲ್ಲಿ ಹಿತೇಶ್ ಮಡಿ ಭಾಗದಿಂದ ವಾಟ ಕ್ಯಾಚ್. ಅದ್ಭುತವಾದದ್ದು ಆಂಕಲ್ ಹೋಲ್ಡ್. ಅಮಸರ ಖಾತೆಗೆ ಸುದರ್ಶನ್ ಅವರ 2 ಟ್ಯಾಕಲ್ ಸೇರ್ಪಡೆ ಆಗಿದೆ. ಇನ್ನೆರಡು ಬಾಕಿ ಇದೆ. ಸುದರ್ಶನ್ ಲೆಕ್ಕ ಪಕ್ಕದ 500 ರೂಪಾಯಿ ಕ್ಯಾಶ್ ರೆಡಿ ಮಾಡ್ಕೊಳ್ಳಿ. ಕೂಡಲುಗುಪ್ಪೆ ಶಶಾಂಕ್ ಅವರು. ಬಿದರ್ಕೋಟೆಯ ಮಾತ ಗರುಡ ವಾರಿಯರ್ಸ್ ಒಬ್ಬ ಪ್ರಮುಖ ದಾಳಿಗನಾಗಿ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. 12-11 ಗರುಡ ವಾರಿಯರ್ಸ್ ಪರವಾಗಿ ದಾಳಿಯನ್ನು ಆಧರಿಸಿ ಬಾರಿ ವಾಡ ಕ್ಯಾಚ್. ಅದ್ಭುತವಾದಂತಹ ಆಂಕಲ್ ಹೋಲ್ಡ್. ಮಾಡು ಇಲ್ಲವೇ ಮಾಡಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅಮಸ್ ಅವರ ಟ್ಯಾಕಲ್ ಕೂಡ 3 ಟ್ಯಾಕಲ್ ಮೂಲಕ 4ರ ಗಡಿಯ ಹತ್ತಿರ ಇದ್ದಾರೆ. ದಾಳಿಯಲ್ಲಿ ಸುಮಂತ 3 ನಡುವೆ ಭಾರಿ ಮಿಡ್ಲೈನ್ ಹತ್ತಿರದಲ್ಲಿ ರೈಟ್ ಇನ್ನ ಜಾಗದಿಂದ ಒಂದು ಒಳ್ಳೆ ಟ್ಯಾಕಲ್. ಸಚಿನ್ ಬೋಳ್ಮಾರ್ನಳ್ಳಿ ಮೂಲದ ಆಟಗಾರ. ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ತಂಡ ಒಬ್ಬ ಅನುಭವಿ ಆಟಗಾರರಿಂದ ಉಪಯುಕ್ತ ಸಮಯಕ್ಕೆ ಒಂದೊಳ್ಳೆ ಟ್ಯಾಕಲ್ ಬಂದಿದೆ. ಸ್ಕೋರ್ 13-13. ದಾಳಿಯಲ್ಲಿ ನವೀನ್ ಲಕ್ಷ್ಮಣ್
ರೇವಂತ್ ಮಾವ ಅವರು ಗ್ರೌಂಡ್ ಒಳಗೆ ಬರೋದವರು ಡೌಟ್ ಇದೆ. ದಾಳಿಯಲ್ಲಿ ಮಾತ ಬಿದರಕೋಟೆಯ ಮಾತ ಗರುಡ ವಾರಿಯರ್ಸ್ ಒಬ್ಬ ಸ್ಟಾರ್ ಪ್ಲೇಯರ್ ಆಗಿ ನವೀನ್ ಲಕ್ಸು ಜೂನಿಯರ್ ರಾಷ್ಟ್ರೀಯ ಆಟಗಾರ, ಈ ಬಾರಿ 6 ಆಟಗಾರ ನಡುವೆ ರೈಟ್ ಕಾರ್ನರ್ ಭಾಗದಲ್ಲಿ ಗುಡ್ಡಪ್ಪ, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಮಾಸೆ. ಗುಂಡಾರಿ ರೈಡ್ ನಲ್ಲಿ ಏನಾದ್ರೂ 1 ಪಾಯಿಂಟ್ ಅನ್ನು ಪಡ್ಕೊಂಡ್ರೆ 5,000 ರೂಪಾಯಿಗಳ 500 ಓಕೆ 500 ರೂಪಾಯಿ ಬಹುಮಾನದ ಈ ಬಾರಿ ಗುಂಡ ಸಾಕಷ್ಟು ಹೋರಾಟ ಇತ್ತಾದ್ರೆ ಒಂದೊಳ್ಳೆ ಟ್ಯಾಕಲ್. 14-13 1 ಅಂಕದ ಮುನ್ನಡೆ. ಖರೋ ಈ ಅಮ್ಮರು ದಾಳಿಯಲ್ಲಿ ಮಾದ ಗರುಡ ವಾರಿಯರ್ಸ್ ಚಿನ್ನಗಿರಿ ಕೊಪ್ಪಳ ತಂಡದೊಬ್ಬ ದೇಶ ದಾಳಿಗಳಿಗೆ ಭಾರಿ ಟ್ಯಾಕಲ್ ಪ್ರಯತ್ನ ಒಳ್ಳೆ ರೋಲಿಂಗ್ ಸ್ಕಿಲ್ ಅನ್ನು ಬಳಸ್ಕೊಳ್ತಾ ಸ್ಟೆಪ್ ಆಗಿದ್ದಾನೆ. ರನ್ನಿಂಗ್ ಸಬ್ಸ್ಟಿಟ್ಯೂಷನ್ ಮೊರೆ ಹೋಗ್ತಾ ಇದ್ರೆ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್. ಅವರಿಗೆ 500 ರೂಪಾಯಿ ಬರಲಿ ಸುದರ್ಶನ್, ಬೇಗ ಸುದರ್ಶನ್ ಅವರೇ ಅದಕ್ಕೆ ಮುಖ್ಯ. ಇವಾಗಲೇ ಟೈಮ್ ಇಲ್ಲ, ಇವಾಗಲೇ ಅವನು ಮ್ಯಾಚ್ ಮುಗಿಯೋದಕ್ಕಿಂತ ಮುಂಚೆ 4 ಪಾಯಿಂಟ್ ಹೊಡೆದವನು. ನಾವು ಮ್ಯಾಚ್ ಮುಗಿಯೋದಕ್ಕಿಂತ ಮುಂಚೆ ಅನೌನ್ಸ್ ಮಾಡಬೇಕು. ನವೀನ್ ಟಿಲ್ಲರ್ ಅವರು ಒಂದು ಸ್ವಲ್ಪ ಸಮಾಧಾನದಿಂದ ಇರಬೇಕು. ಕೂಡಲಗುಪ್ಪೆ ಶ್ರೀಕಾಂತ್ ಅವರು ನೀಡಿರ್ತಾರೆ. ಗುಂಡು ಅವರು ದಾಳಿಯಲ್ಲಿ ಆದರ್ಶ, ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡದ ಒಬ್ಬ ಪ್ರಮುಖ ದಾಳಿಗಾರ. 7 ಆಟಗಾರ ನಡುವೆ ಚುರುಕಿನ ಪಾದಗಳ ಚಲನೆಯೊಂದಿಗೆ ಟಿರಾಯ್ಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಹತ್ತೊಂಬತ್ತು 13 third right. Do or die. ಉತ್ತಮವಾದಂಥ ಟ್ಯಾಕಲ್ ಹನುಮ.
ದಯವಿಟ್ಟು ಅಲ್ಲಿ ಆಟಗಾರರು ತೀರ್ಪುಗಾರ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕು. ದಯವಿಟ್ಟು ಸಹಕರಿಸಿ. ಇಲ್ಲಿ ಯಾರಿಗೆ ಆದರೂ ಪರ ಅಥವಾ ವಿರೋಧವಾಗಿ ಅಂಕಗಳನ್ನು ನೀಡಲಾಗಲಿ. ನಿಷ್ಪಕ್ಷಪಾತವಾದಂತಹ ಒಂದು ನಿರ್ಣಯವನ್ನು ನಮ್ಮ ಮಂಡ್ಯ ಜಿಲ್ಲಾ ಮಜೂರು ಕಬಡ್ಡಿ ಸಂಸ್ಥೆ ಮಾಡು ಇಲ್ಲವೇ ಮಡಿ. ದಾಳಿಯಲ್ಲಿ ಸುಮಂತ ಗರುಡ ವಾರಿಯರ್ಸ್ ತಂಡದೊಬ್ಬ ಈ ಆಟಗಾರ ಈ ಬಾರಿ ಆದರ್ಶ ಮಿಸ್ಟೇಕ್. ಉದಾತ್ತುರದ ನಿರ್ಧಾರ. 21-14 in favor of ಗರುಡ ವಾರಿಯರ್ಸ್. ಮಂಜು ಈ ಬಾರಿ ಮಿಸ್ಟೇಕ್ ಮಾಡಿದ್ದಾರೆ. ಪೃಥ್ವಿ ಗುಂಡಾ ಅವರು ಡೂ ಆರ್ ಡೈರೆಕ್ಟ್ ಅಲ್ಲಿ ಅಥವಾ ಋತಿಕ್ ಸೂಪರ್ ರೈಡ್ ಮಾಡಿದ್ರ. ಪೃಥ್ವಿ ಗುಂಡಾ ಅವರು ಸೂಪರ್ ರೈಡ್ ಮಾಡಿದ್ರೆ ಕದಂಬ ಯುವಕರ ಬಳಗ ಕೆನ್ನಾಡಿನ ಸ್ನೇಹಿತರ ಪರವಾಗಿ 1 ತಿಂಗಳುಗಳ ಕಾಲ ತಮಗೆ ಮಟನ್ ಬಿರಿಯಾನಿ ವ್ಯವಸ್ಥೆ ಇರುತ್ತೆ. ಪೃಥ್ವಿ ಗುಂಡಾ ಅವರು ಸೂಪರ್ ರೈಡ್ ಮಾಡಿದ್ರು. ಹಾಗೆ ನಮ್ಮ ರೇವಂತ್ ಬಾವ್ ಅವರು ಬೋನಸ್ ಜೊತೆಲಿ ಟಚ್ ಪಾಯಿಂಟ್ ಅಂತ ಪಡ್ಕೊಂಡು ಬಂದ್ರೆ 2,000 ರೂಪಾಯಿ ಬಹುಮಾನ ಇದೆ. ದಾಳಿಯಲ್ಲಿ ಹಿತೇಶ್ ಮಾಡಿ ಈ ಬಾರಿ ಸಂಜಯ್ ಪ್ಯಾರೆ ಹಿರೇಮರಳಿ ಮೂಲದ ಆಟಗಾರ ಗರುಡ ವಾರಿಯರ್ಸ್ ಒಬ್ಬ ಬಲಿಷ್ಠ ಡಿಫೆಂಡರ್ ಆಗಿ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಅಲ್ಲಿ ಡ್ಯಾನ್ಸ್ ಮಾಡೋರು ನೋಡಿ, ಅಲ್ಲಿ ಕರೆಂಟ್ ವೈರ್ ಇದೆ, ಕರೆಂಟ್ ವೈರ್ ಆಮೇಲೆ ಬರ್ತಾ ಇದೆ ಆಗ್ಬಿಡ್ತು. ಇಪ್ಪತ್ತೆರಡು 15 22-15 in favor of Garuda Warriors. ಲಕ್ಸ್ ಸೆಲ್ಫ್ ಔಟ್ ಆಗ್ತಾ ಇದ್ರ. ಫುಟ್ ವರ್ಕ್ ಮಿಸ್ ಆಯ್ತು. ಮಾಡು ಇಲ್ಲವೇ ಮಡಿ. ಡಿಸೈಡರ್ ನಲ್ಲಿ ಸುಮಂತ್ ಗರುಡ ವಾರಿಯರ್ಸ್ ಕ್ಯಾಪ್ಟನ್. ಲಾಸ್ಟ್ 5 minutes to 5 ನಿಮಿಷದ ಆಟ ಮಾತ್ರ ಬಾಕಿ. ಈ ಬಾರಿ ಒಂದು ಉತ್ತಮವಾದಂತಹ ಟ್ಯಾಕಲ್ ಮಂಜು ಹಾಗೂ ಸಹಾಯಕರಿಂದ. ಇಪ್ಪತ್ಮೂರು 16 23-16 in favor of 23-16 in favor of Garuda Warriors. Yes, Hanuma! ಒಂದು ಸ್ವಲ್ಪ ಗಾಯದ ಸಮಸ್ಯೆ ಕಾಡ್ತಾ ಇದೆ. ಆರೋಗ್ಯ ಇಲಾಖೆ ಇರ್ಬೋದು. ಟೇಪ್ ಕೊಡಿ, ಟೇಪ್. ಹೇಮಂತ್ ಹನುಮ ಅವರಿಂದ ಬಂದಂತಹ ಒಂದು ಟ್ಯಾಕಲ್ ಇಲ್ಲಿ ಸಾಕಷ್ಟು ವೇಗದ ದಾಳಿ ನಡೆಸ್ಕೊಳ್ತಾ ಇದ್ರು. ಎಲ್ಲ 3 ಆಟಗಾರರಿಗೆ ಒಂದು ಸ್ವಲ್ಪ ಗಾಯದ ಸಮಸ್ಯೆ ಕಾಡ್ತಾ ಇದೆ. ಹನುಮ ಅವರಿಗಂತೂ ಅನ್ನಿಸ್ತಾ ಇದೆಯಾ? ಹನುಮ ಅವರ ಚುಮ್ಮ ಅನ್ನಿಸ್ತಾ ಇದೆಯಾ? ಕಬಡ್ಡಿ ಕ್ರೀಡೆ ಹಾಗೆ ಕಾಂಟ್ಯಾಕ್ಟ್ ಗೇಮ್ ಆಗಿರೋದ್ರಿಂದ ಕೆಲವೊಂದು ಆಟಗಾರರ ದೇಹಗಳ ನಡುವೆ ಸಂಘರ್ಷದಿಂದ ಗಾಯಗಳಾಗುವಂಥ ಸಹಜ. ಆದರೂ ಸಾಕಷ್ಟು ಫಿಟ್ನೆಸ್ ಅನ್ನ ಹೊಂದಿರ್ತಾರೆ.
ಕೊಡ್ತಾರೆ. ಡಾಕ್ಟರ್ ಸೂರಜ್ ರೇವಣ್ಣ ಕ್ಲೀಮಿಂಗ್ ಈಗಲ್ಸ್ ತಂಡದ ಆದಿಯವರು ಗ್ರೌಂಡ್ ಒಳಗಡೆ ಬಂದ್ರೆ, ನಮ್ಮ ಹಾಲೆಂಡ್ ಡೈರಿ ಆದಿಯವರು ಗ್ರೌಂಡ್ ಒಳಗಡೆ ಬಂದ್ರೆ ತಮಗೆ ವಿಶೇಷವಾದಂಥ ಬಂಪರ್ ಬಹುಮಾನ ಇದೆ. ಒಂದು ಸ್ವಲ್ಪ ಮಾಪ್ ತೆಗೆದುಕೊಳ್ಳಿ. ಮಾಪ್ ಎಲ್ಲಿದೆ? ಮಾಪ್ ತಗೋ ಫಸ್ಟ್, ಆಮೇಲೆ KMF ಕಡೆಯಿಂದ ಬಾದಾಮ್ ಮಾಡಿ ಕೊಡಿಸುವಂತೆ. ಗಗನ್ ಮಾವ್ ಅವರೇ, ನಿಮ್ಮ ಅಭಿಮಾನಿಗಳು ಕರೀತಾ ಇದ್ದಾರೆ ನೋಡಿ. ಕದಂಬ ಯುವಕರ ಬಳಗ ಕೆನ್ನಡಿನ ಎಲ್ಲ ಸರ್ವ ಸದಸ್ಯರ ಅಂಕಣದಲ್ಲಿ ಇರಬೇಕೆ. ಬಾರಿ ಜಾಕಿ, ಎಸ್ ಅಮಾಸೆ ಹೈಫೈ. ಸುದರ್ಶನ್ ಅವರೇ, ಇನ್ನೇನಾದ್ರೂ ಬಹುಮಾನ ಇದೆಯಾ ನಿಮ್ಮ ಕಡೆಯಿಂದ? ನಮ್ಮ ಅಮಾಸೆ ಅವರು 4 ಟ್ಯಾಕಲ್ಗಿಂತ ಹೆಚ್ಚಿಗೆ ಟ್ಯಾಕಲ್ ಮಾಡೋದಕ್ಕಾಗಿ ಅವರೇ ನಮ್ಗೆ 500 ರೂಪಾಯಿ ವಾಪಸ್ ಕೊಡ್ಬೇಕು. ನಾವು ಹೇಳಿದ್ 4 ಟ್ಯಾಕಲ್. ಕದಂಬ ಯುವಕರ ಬಳಗ ಕೆನ್ನಾಳು ರಾಷ್ಟ್ರದಲ್ಲಿ ಪ್ರೋ ಮಾದರಿಯ ಕಬಡ್ಡಿ ಪಂದ್ಯಾವಳಿ. ಥರ್ಡ್ ರೈಡ್ 25-16. ಕ್ಯಾಪ್ಟನ್ ಲಾಸ್ಟ್ 3 ಮಿನಿಟ್ಸ್ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಮಂಜು, ರೈಟ್ ಕಾರ್ನರ್ ಭಾಗದಲ್ಲಿ ಭರತ್. ಇಬ್ಬರು ಶ್ರೇಷ್ಠ ಡಿಫೆಂಡರ್ಗಳ ನಡುವೆ ಒಂದು ಉತ್ತಮವಾದಂತಹ ಟಚ್ ಪಾಯಿಂಟ್. ಇಪ್ಪತ್ತಾರು 16 10 ಅಂಕದ ಮುನ್ನಡೆಯಲ್ಲಿ ಗರುಡ ವಾರಿಯರ್. ಪೃಥ್ವಿ ಕುಂಡಾಲ್ ಅವರು ಬೋನಸ್ ಜೊತೆ 2 ಟಚ್ ಪಾಯಿಂಟ್ ಅನ್ನು ಪಡ್ಕೊಂಡ್ರೆ ತಮಗೆ 1 ತಿಂಗಳುಗಳ ಕಾಲ ಮಟನ್ ಬಿರಿಯಾನಿ. ಕದಂಬ ಯುವಕರ ಬಳಗದ ಸ್ನೇಹಿತರ ಕಡೆಯಿಂದ ಇದೆ. ಸ್ಥಳೀಯ ಪ್ರತಿಭೆ ಪೃಥ್ವಿ ಗುಂಡ. 7 ನೋಡಿ ಬಾರಿ ರಿವರ್ಸ್ ಆಂಕಲ್ ಹೋಲ್ಡ್ ಅಮಾಸೆ. ಯೇಸು, what a catch. As captain last 2 minutes to go. ಪ್ಯಾರಿ ಅವರು ಒಂದು ಸ್ವಲ್ಪ ಕನ್ಫ್ಯೂಸ್ ಆದ್ರು ಅಷ್ಟೇ. ರೇವಂತ್ ಮಾವ್ ಅವ್ರ ಮುಖದಲ್ಲಿ ಒಂದು ಸ್ವಲ್ಪ ಸ್ಮೈಲ್. ಕುತ್ಗಳ ಈ ಮೂಲಕ ಗರುಡ ವಾರಿಯರ್ಸ್ ಚಿಂಗೂರು ಕಪ್ಲು ವಿಜೇಶ್ವರಾಗಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಇಲ್ಲೇ ಇರ್ಬೇಕು ನೀವು. ಫೈನಲ್ ಮ್ಯಾಚ್